ಮಹಿಳಾ ವಿಶ್ವಕಪ್ಗೆ ಟೀಂ ಇಂಡಿಯಾ ಲಗ್ಗೆ ಇಟ್ಟಿದೆ. ಅಪ್ಡೇಟ್ ಸಿಗ್ತಾ ಇದೆ ಈ ಕುರಿತಂತೆ. ಮುಂಬೈನಲ್ಲಿ ನಡೆದ ಸೆಮಿಫೈನಲ್ ಪಂದ್ಯ ಮಹಿಳಾ ವಿಶ್ವಕಪ್ ಫೈನಲ್ಗೆ ಟೀಂ ಇಂಡಿಯಾ ಲಗ್ಗೆ ಇಟ್ಟಿದ್ದು, ಸೆಮಿಫೈನಲ್ನಲ್ಲಿ ಆಸೀಸ್ ವಿರುದ್ಧ ಟೀಂ ಇಂಡಿಯಾ ಗೆಲುವನ್ನ ಸಾಧಿಸಿದೆ. ಭಾರತದ ವನಿತೆಯರಿಗೆ ಭರ್ಜರಿ ಗೆಲುವು ಸಿಕ್ಕಿದ್ದು 5 ವಿಕೆಟ್ಗಳ ಗೆಲುವನ್ನ ಭಾರತದ ವನಿತೆಯರು ಸಾಧಿಸಿದ್ದಾರೆ. ಆಸ್ಟ್ರೇಲಿಯಾ ವಿರುದ್ಧ ಭಾರತ ಗೆದ್ದು ಬೀಗಿದ್ದು ಮಹಿಳಾ ವಿಶ್ವಕಪ್ಗೆ ಟೀಂ ಇಂಡಿಯಾ ಲಗ್ಗೆ ಇಟ್ಟಿದ್ದು, ಮುಂಬೈನಲ್ಲಿ ಸೆಮಿಫೈನಲ್ ಪಂದ್ಯ ನಡೆದಿದ್ದು ಮಹಿಳಾ ವಿಶ್ವಕಪ್ಗೆ ಟೀಂ ಇಂಡಿಯಾ ಲಗ್ಗೆ ಇಟ್ಟಿದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ. ನರಸಿಂಹಮೂರ್ತಿ, ಮಹಿಳಾ ವಿಶ್ವಕಪ್ಗೆ ಟೀಂ ಇಂಡಿಯಾ ಲಗ್ಗೆ ಇಟ್ಟಿದೆ, ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ? ಮಹಿಳಾ ಕ್ರಿಕೆಟ್ ಇತಿಹಾಸದಲ್ಲಿ ಇದೊಂದು ರೋಚಕ ಚೇಸ್ ಅಂತಾನೆ ಹೇಳಬಹುದು. ಯಾಕಂತ ಹೇಳಿದ್ರೆ ಈ ಒಂದು ವಿಶ್ವಕಪ್ನ ಸೆಮಿಫೈನಲ್ ಪಂದ್ಯದಲ್ಲಿ ಭಾರತ ಆಸ್ಟ್ರೇಲಿಯಾವನ್ನ 5 ವಿಕೆಟ್ಗಳಿಂದ ಮಣಿಸಿದೆ. ಮೊದಲು ಬ್ಯಾಟ್ ಮಾಡಿದಂತಹ ಆಸ್ಟ್ರೇಲಿಯಾ ಮಹಿಳೆಯರ ತಂಡ 49.5 ಓವರ್ಗಳಲ್ಲಿ 338 ರನ್ ಗಳಿಸಿ ಆಲ್ಔಟ್ ಆಗಿತ್ತು. ಅದಕ್ಕೆ ಪ್ರತ್ಯುತ್ತರವಾಗಿ ಚೇಸನ್ನ ಮಾಡಿದಂತಹ ಇಂಡಿಯಾ ಆಟಗಾರ್ತಿಯರು ಒಂದ್ ರೀತಿ ದೊಡ್ಡ ಮಟ್ಟದ ಕಾಂಪಿಟೇಷನ್ ಅನ್ನ ಕೊಟ್ಟು ಇದೀಗ ಅತ್ಯದ್ಭುತ ಗೆಲುವನ್ನ ಸಾಧಿಸಿದ್ದಾರೆ ಅಂತಾನೆ ಹೇಳಬಹುದು. ಇಲ್ಲಿ ಈ ಇವತ್ತಿನ ಆಟದಲ್ಲಿ ಸ್ಮೃತಿ ಮಂದಾನ ಇಡೀ ಸೀರೀಸ್ ನಲ್ಲಿ ಒಂದಷ್ಟು ಚೆನ್ನಾಗಿ ಫಾರ್ಮ್ ನಲ್ಲಿ ಇದ್ರು. ಆದ್ರೆ ಇವತ್ತು ಕೇವಲ 24 ರನ್ ಗಳಿಸಲು ಅಷ್ಟೇ ಶಕ್ತವಾದ್ರು. ಅದಾದ ಬಳಿಕ ಕ್ರೀಸ್ಗೆ ಇಳಿದಂತಹ ಭಾರತದ ಇತರ ಆಟಗಾರ್ತಿಯರು ದೊಡ್ಡ ಮಟ್ಟದ ಆಟವನ್ನ ಆಡಿರುವಂತಹದ್ದು. ಸ್ಮೃತಿ ಮಂದಾನ ಔಟ್ ಆದ ಬಳಿಕ ಜೆಮಿಮಾ ರಾಡ್ರಿಗಸ್ ಏನಿದ್ದಾರೆ ಅವರು 127 ರನ್ ಅನ್ನ ಗಳಿಸಿದ್ದಾರೆ. ಮತ್ತೆ ಕ್ಯಾಪ್ಟನ್ ಹರ್ಮನ್ ಪ್ರೀತ್ ಕೌರ್ 88 ಬಾಲ್ಗಳಲ್ಲಿ 89 ರನ್ ಅನ್ನ ಗಳಿಸಿದ್ರು. ಅದಾದ ಬಳಿಕ ರಿಚಾ ಘೋಷ್ ಮತ್ತೆ ದೀಪ್ತಿ ಶರ್ಮಾ ಕೂಡ ಕಾಣಿಕೆಯನ್ನ ಕೊಟ್ಟಿರುವಂತಹದ್ದು. ಹೀಗಾಗಿ ಭಾರತ ವರ್ಲ್ಡ್ ಕಪ್ ನ ಒಂದು ಸೆಮಿಫೈನಲ್ ಪಂದ್ಯದಲ್ಲಿ ಆಸ್ಟ್ರೇಲಿಯಾವನ್ನ ಮಣಿಸಿದೆ. ಮತ್ತೆ ಫೈನಲ್ ನಲ್ಲಿ ಸೌತ್ ಆಫ್ರಿಕಾವನ್ನ ಇದೇ ಮುಂಬೈ ಅಂಗಳದಲ್ಲಿ ಎದುರಿಸಲಿದೆ. ಕಾವ್ಯ, ಥ್ಯಾಂಕ್ ಯು ನರಸಿಂಹಮೂರ್ತಿ ಡೀಟೇಲ್ಸ್ಗಾಗಿ.